ನಮ್ಮ ಇಂಡಸ್ಟ್ರಿಯವ್ರಿಗೆ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕಾಗ್ತಿಲ್ಲ, ಒಂದು ಒಳ್ಳೆ ಕಂಟೆಂಟ್ ಬೇಸ್ಡ್ ಅಂತೂ ಸಿನಿಮಾ ಮಾಡೋಕ್ಕೆ ಆಗ್ತಿಲ್ಲ. ಇವ್ರು ಮಾಡೋ ಸಿನಿಮಾಗಳನ್ನ ನೋಡೋಕ್ಕಂತೂ ಆಗ್ತಾನೇ ಇಲ್ಲ. ಈ ಥರ ಹೇಳೋರು ಫಸ್ಟ್ ಹೋಗಿ ಈ ಸಿನಿಮಾನ ನೋಡಿ. ನನಗೆ ಗೊತ್ತು ಕಮೆಂಟ್ ಆಲ್ರೆಡಿ ಬೈಯಕ್ಕೆ ಶುರು ಮಾಡಿದ್ದೀರಾ ಅಂತ, ಬಟ್ ಫುಲ್ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಈ ಸಿನಿಮಾ ನೋಡಿದ್ಮೇಲೆ ಒಂದು ರಿಗ್ರೆಟ್ ಅನ್ನೋದೇನಾದ್ರು ಇದ್ದರೆ ಅದು ಈ ಸಿನಿಮಾನ ನಾನು ಫಸ್ಟ್ ಡೇ ನೋಡಲಿಲ್ಲ ಅಂತ. ಈ ಸಿನಿಮಾ ನೋಡಿದ್ಮೇಲೆ ಈ ಸಿನಿಮಾದ ಸ್ಟೋರಿ ಲೈನು, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಅಂತ ಬಂದರೆ ನಿಜವಾಗ್ಲೂ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತಲೂ ಹೇಳ್ಬೋದು. ಅಂದರೆ ಕಂಟೆಂಟ್ ಐತೆ ಗುರು. ಈ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು, ಈ ಸಿನಿಮಾದ ಸಾಂಗ್ಸ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರು. ನಿಜವಾಗ್ಲೂ ಪ್ರತಿಯೊಂದು ಸಿಚುವೇಶನ್ ತಕ್ಕಂತೆ ಒಂದು ಅಗ್ರೆಷನ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಒಂದು ಎಮೋಷ್ನಲ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ನಾನು ಫೀಲ್ ಆಗೋದೆ. ಈ ಸಿನಿಮಾದ ಸ್ಟೋರಿ ಲೈನ್ ಸಿಂಪಲ್ಲು. ಒಂದು ಮಿಡಲ್ ಕ್ಲಾಸು, ದುಡ್ಡು, ಮರ್ಯಾದೆ, ಗೌರವ ಕಾನ್ಸೆಪ್ಟ್ ಮಾಡಿಕೊಂಡು ಈ ಸಿನಿಮಾದ ಸ್ಟೋರಿ ಲೈನ್ನ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಸಿನಿಮಾದ ನೆಗೆಟಿವ್ ಏನು ಹೇಳಲಿ, ಏನೂ ಸಿಗಲಿಲ್ಲ ಹೇಳವ ಅಂದರೆ. ಈ ಸಿನಿಮಾದಲ್ಲಿ 3 ಕ್ಯಾರೆಕ್ಟರ್ನ ನೀವು ನೋಡಿರ್ತೀರ. ಒಬ್ಬ 3 ಜನ ಫ್ರೆಂಡ್ಸು, ಒಬ್ಬರು ಸಾಲನ ಒಬ್ಬರು ತೀರ್ಸೋದಾಗಿರ್ಬೋದು. ಅಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಇದ್ದಾಗ ಅವ್ರು ಯಾವ್ಯಾವ ಥರ ಒಂದು ಬಾಂಡಿಂಗಲ್ಲಿ ಇರ್ತಾರೆ, ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಬ್ಬರೊಬ್ಬರು ಕಷ್ಟಕ್ಕೂ ಒಬ್ಬೊಬ್ರು ಆಗಬೇಕು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದ ನರೇಷನ್ನು ಮತ್ತು ಅವರು ನಮಗೆ ಈ ಸ್ಟೋರಿನ ಕನ್ವೆ ಮಾಡಿದ ರೀತಿ ಆಗಿರ್ಬೋದು ಮತ್ತು ಡೈರೆಕ್ಷನ್ ವರ್ಕಲ್ಲಿ ಆಗಿರ್ಬೋದು ತುಂಬ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ, ತುಂಬ ನ್ಯಾಚುರಲ್ ಆಗಿ ತೆಗೆದಿದ್ದಾರೆ. ಬಟ್ ಆದರೂ ಇರೋದನ್ನ ಹೇಳಬೇಕು, ಈ ಸಿನಿಮಾ ಆಡಿಯನ್ಸಸ್ಗೆ ಎಷ್ಟರ ಮಟ್ಟಿಗೆ ಕನೆಕ್ಟ್ ಮಾಡಿಸ್ಬೋದು ಅಷ್ಟು ಚೆನ್ನಾಗಿ ಕನೆಕ್ಟ್ ಮಾಡಿಸಿದ್ದಾರೆ. ಏನಕ್ಕೆ ಅಂತಂದರೆ ಅಷ್ಟು ರಿಯಲಿಸ್ಟಿಕ್ ಆಗಿದೆ. ನಾವು ಮಿಡಲ್ ಕ್ಲಾಸು ಮತ್ತು ಫ್ರೆಂಡ್ಸ್ ವೈಬು ಇದೆಲ್ಲ ನಾನು ನಾರ್ಮಲಿ ಈ ಕಾನ್ಸೆಪ್ಟಲ್ಲಿ ನೋಡ್ತಾ ಇರ್ತೀವಿ. ಬಟ್ ಆದರೆ ಇದನ್ನು ಒಂಥರ ಒಂದು ರಿವೆಂಜ್ ಅಗ್ರೆಷನ್ ಸ್ಟೋರಿಯಾಗಿ ತೊಗೊಂಡೋಗಿದ್ದಾರೆ. ಅಂದರೆ ಒಂದು ಫ್ರೆಂಡ್ಗೋಸ್ಕರ ಯಾವ ಥರ ರಿವೆಂಜ್ ತಗೊಳ್ಳುವಂಥ ಪರಿಸ್ಥಿತಿ ಬರುತ್ತೆ, ಹೆಂಗೆ ಮೋಸ ಆಗ್ಬೋದು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಂದರೆ ಇದರಲ್ಲಿ ಒಂದು 2 ಫ್ರೆಂಡ್ ಗ್ರೂಪ್ ಇದೆ. ಒಂದು ಪಾಸಿಟಿವ್ ಫ್ರೆಂಡ್ ಗ್ರೂಪ್ ಆದರೆ ಇನ್ನೊಂದು ಈ ಸಿನಿಮಾದ ವಿಲ್ಲನ್ ಫ್ರೆಂಡ್ ಗ್ರೂಪು. ಬಟ್ ಅದರಲ್ಲೂ ಯಾವ್ಯಾವ ಥರ ಸರ್ಕಮ್ಸ್ಟೆನ್ಸು, ಯಾವ ಥರ ಪ್ಲಾಟ್ ಟ್ವಿಸ್ಟ್ ಕೊಡುತ್ತೆ ಅನ್ನೋದೇ ಒಂದು ಎಕ್ಸೈಟ್ಮೆಂಟು ಈ ಸಿನಿಮಾ ನೋಡೋಕ್ಕೆ. ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಮಾತ್ರ ನೆಕ್ಸ್ಟ್ ಲೆವೆಲು. ಏನಕ್ಕೆ ಅಂದರೆ ಪ್ರತಿಯೊಂದು ವಿಜುವಲ್ಸ್ ಕೂಡ ನನಗೆ ಇಷ್ಟ ಆಯಿತು. ನಾನು ಹೇಳ್ದಂಗೆ ತುಂಬ ನ್ಯಾಚುರಲ್ ಆಗಿ ತೆಗೆದಿದ್ದಾರೆ. ಅದೇ ಒಂದು ಟೀ ಅಂಗಡಿ, ಅದೇ ಹೋಟೆಲ್ಲು, ಅದೇ ಒಂದು ಬಾರಲ್ಲಿ ಕುಡ್ಕೊಂಡು ಎಣ್ಣೆ ಹೊಡೆಯೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಅದಕ್ಕೋಸ್ಕರ ನನಗೆ ತುಂಬ ಕ್ವಾಲಿಟಿ ಆಫ್ ವಿಜುವಲ್ಸ್ ನಂಗೆ ತುಂಬ ಇಷ್ಟ ಆಯಿತು. ಸಿನಿಮಾದ ಫಸ್ಟ್ ಹಾಫ್ ಅಂತ ಬಂದರೆ ನಿಮಗೆ ಒಂದು ಮಿಡಲ್ ಕ್ಲಾಸ್ ಜೀವನ ಹೆಂಗಿರುತ್ತೆ, ಒಂದು ಫ್ರೆಂಡ್ಶಿಪ್ ಹೆಂಗಿರುತ್ತೆ ಅನ್ನೋದ ಒಂದು ಇಂಟ್ರೊಡಕ್ಷನ್ನೇ ಕೊಡ್ತಾ ಹೋಗ್ತಾರೆ. ಒಂದು ಲವ್ ಸ್ಟೋರಿ, ಒಂದು ಲವ್ ಪ್ಲಾಟ್ ಕೂಡ ಚೆನ್ನಾಗಿ ತೋರಿಸಿದ್ದಾರೆ. ಜೊತೆಗೆ ಇಡೀ ಸಿನಿಮಾ ಒಂದು ಪ್ಲಾಟ್ ಟ್ವಿಸ್ಟ್ ಅಂತ ಕೊಡೋದೆ ಇಂಟರ್ವಲ್ ಪ್ಲಾಟು. ಲೈಕ್ ಇಂಟರ್ವಲಲ್ಲಿ ನಿಮಗೆ ಡ್ಯೂಡ್ ಸಿನಿಮಾ ಈಗ ಶುರು ಗುರು ಅನ್ನೋ ಒಂದು ಫೀಲ್ ಕೊಡುತ್ತೆ. ದ ಸಸ್ಪೆನ್ಸ್ ದೇ ಹ್ಯಾವ್ ಕೆಪ್ಟ್ ಇನ್ ದಟ್ ಇಂಟರ್ವಲ್ ಈಸ್ ಎಕ್ಸ್ಟ್ರಾರ್ಡಿನರಿ. ನನಗಂತೂ ನಿಜ ಹೇಳಲ್ಲ, ಒಂದು ಫ್ಯಾಬ್ಯುಲಸ್ ಸಿನಿಮಾ. ರೀಸೆಂಟಾಗಿ ರಿಲೀಸ್ ಆದಂಥ ಸಿನಿಮಾಗಳಲ್ಲಿ ದುಡ್ಡು ಕೊಟ್ಟು ಸಿನಿಮಾ ನೋಡಿ ಒಂದು ಸಮಾಧಾನ, ಒಂದು ಸ್ಯಾಟಿಸ್ಫ್ಯಾಕ್ಷನಿಂದ ಒಂದು ಹೊರಗಡೆ ಬಂದಿದ್ದೀನಿ ಅಂತಂದರೆ ಈ ಸಿನಿಮಾ ಕೂಡ. ಏನಕ್ಕೆ ಅಂತಂದರೆ ಈ ಸಿನಿಮಾ ನೋಡಿದ್ಮೇಲೆ ದ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಐ ಗಾಟ್. ಏನಕ್ಕೆ ಅಂದರೆ ಲೈಕ್ ನಿಜ ಹೇಳಲ್ಲ, ನನಗೆ ಈ ಮಲಯಾಳಂ ಸಿನಿಮಾದಲ್ಲಿ ಯಾವ ಥರ ಒಂದು ಕಂಟೆಂಟ್ ಬೇಸ್ಡ್ ಸಿನಿಮಾಗಳು ಮಾಡ್ತಾರೆ ಆ ಥರ ಒಂದು ವೈಬು, ಆ ಥರ ಒಂದು ಫೀಲು ಈ ಸಿನಿಮಾದಲ್ಲಿ ಕೊಡ್ತು. ನನಗೆ ಆ್ಯಕ್ಚುಲಿ ಕಂಪೇರ್ ಮಾಡೋಕ್ಕೆ ಇಷ್ಟ ಇಲ್ಲ. ಇನ್ನು ಕ್ಲೈಮ್ಯಾಕ್ಸ್ ಪಾರ್ಟ್ ಅಂತ ಬಂದಾಗ ಲಿಟ್ರಲಿ ಕ್ಲೈಮ್ಯಾಕ್ಸ್ ಪಾರ್ಟ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಟ್ ಅದರ ದ ಪ್ಲಾಟ್ ಆ್ಯಂಡ್ ಟ್ವಿಸ್ಟ್ ಕೆಪ್ಟ್ ಮೀ ಎಂಗೇಜಿಂಗ್ ಇನ್ ದ ಸಿನಿಮಾ. ಬಟ್ ಕ್ಲೈಮ್ಯಾಕ್ಸ್ ಅಂತ ಬಂದರೆ ಸಿಂಪಲಾಗಿ ಎಂಡ್ ಮಾಡಿದ್ದಾರೆ. ಬಟ್ ಆದರೆ ಮೋಸ ಇಲ್ಲ ಗುರು, ನನಗಿಷ್ಟ ಆಯಿತು. ಟೈಮ್ ಇನ್ನೂ ಇತ್ತು, ಇನ್ನೊಂದು ಸ್ವಲ್ಪ ಯುಟಿಲೈಸ್ ಮಾಡ್ಕೋಬೋದಾಗಿತ್ತು. ಇನ್ನೊಂದು ಸ್ವಲ್ಪ ಒಂದು 10-15 ಮಿನಿಟ್ಸ್ ಜಾಸ್ತಿ ಮಾಡಿದರೂ ಕೂಡ ಕ್ಲೈಮ್ಯಾಕ್ಸ್ನ ಇನ್ನೊಂದು ಸ್ವಲ್ಪ ಸಾಲಿಡಾಗಿ ಕೊಡ್ಬೋದಾಗಿತ್ತು. ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ನನಗೆ ಇನ್ನೂ ಬೇಕಿತ್ತು ಅನಿಸುತ್ತೋ ಹೊರತು ಬೇರೆ ಏನೂ ಬೇಜಾರಿಲ್ಲ. ಓವರಾಲ್ ಸಿನಿಮಾ ಈಸ್ ಅ ಮಸ್ಟ್ ವಾಚ್ ಗುರು. ನೀವು ಥಿಯೇಟ್ರಲ್ಲಿ ನೋಡ್ತೀರಾ, OTTಲಿ ನೋಡ್ತೀರಾ ನನಗೆ ಗೊತ್ತಿಲ್ಲ, ಆದರೆ ಹೋಗಿ ಥಿಯೇಟ್ರಲ್ಲೇ ನೋಡಿ ಈ ಸಿನಿಮಾನ. ನೀವು ಎಸ್ಪೆಷಲಿ ಫ್ಯಾಮಿಲಿ ಜೊತೆಗೆ ಹೋಗಿ ಈ ಸಿನಿಮಾನ ನೋಡಿ, ಫ್ರೆಂಡ್ಸ್ ಜೊತೆಗೆ ಹೋಗಿ ಈ ಸಿನಿಮಾನ ನೋಡಿ, ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ಜೊತೆಗೆ ನಾನು ಹೇಳೋದಿಷ್ಟೇ, ಈ ಸಿನಿಮಾನ ಯಾಕೆ ನೋಡಬಾರ್ದು ಅನ್ನೋದೇ ನನ್ನ ಪ್ರಶ್ನೆ. ಸಿಗೋಣ ಮುಂದಿನ ರಿವ್ಯೂಲಿ. ಅಲ್ಲಿವರೆಗೂ ನಗ್ನಾಗ್ತಾ ಇರಿ. ಸೊ ಈ ಸಿನಿಮಾನ ನೋಡ್ತೀರಾ ಇಲ್ವಾ ಕಮೆಂಟಲ್ಲಿ ತಿಳಿಸಿ.